पुलिस सर्कल पर मिलता है 2000। Okay. Hi friends, good afternoon. Hi friends, good afternoon. Good afternoon. I hope ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ ಅನ್ಕೊಂತೀನಿ. ಸೊ ಇವತ್ತು ಓಕೆ ಗುಡ್ ಆಫ್ಟರ್ನೂನ್. ಸೊ ನಿಮ್ಗೆ ನೋಡ್ಕೊಡಿ, ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಕ್ವಾರೀಸ್ ರಿಗಾರ್ಡಿಂಗ್ ಎನಿ ಕೋರ್ಸ್ ಆರ್ ಎನಿ ಸಬ್ಜೆಕ್ಟ್ ಯು ಕ್ಯಾನ್ ಹ್ಯಾವ್ ಟೆಕ್ಸ್ಟ್. ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ರಿಗಾರ್ಡಿಂಗ್ ಓಕೆ ಫಸ್ಟೇ ಅಜೆಂಡಾ ಹೇಳ್ಬಿಡ್ತಾನೆ ರೀ. ನಿಮ್ಗೆ ಯಾವುದೋ ಕೋರ್ಸ್ ಡೀಟೇಲ್ ಬೇಕಾಗಿಲ್ಲ ಅಥವಾ ಸಬ್ಜೆಕ್ಟ್ ಬೇಕಾಗಿಲ್ಲ, ಪ್ರಿಲಿಮ್ಸ್ ಕಮ್ಮಿ ಸಿಲೆಬಸ್ ಬೇಕಾಗಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ KS ಗುರುಜಿ ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮರ್ ಆಗಿರ್ಬೋದು, ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ ರೀ. ಓಕೆ, ಗುಡ್ ಆಫ್ಟರ್ನೂನ್. ಓಕೆ, ಸಿ today's section we are going to discuss in today's section we are going to discuss about ಆಧಾರ್ ಕಾರ್ಡ್ ರೀ. ಸಿ ಯಾವುದೇ ಒಂದು ನೆನಪಿಟ್ಕೊಳ್ರಿ, ಯಾವ ವರ್ಷ ನೀವು ಪರೀಕ್ಷೆ ಬರೀತಲ್ಲ ಆ ವರ್ಷದಲ್ಲಿ ಸುದ್ದಿಯಲ್ಲಿರುವ ಡಾಕ್ಯುಮೆಂಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ರೀ. ಐ ವಿಲ್ ಶೋ ವಿತ್ ಅ ಪ್ರೂಫ್. ಓಕೆ, ಐ ವಿಲ್ ಶೋ ವಿತ್ ಅನಲೈಸಿಸ್ ರೀ. ಸಿ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತೀರಿ, ನೀವು ಯಾವ ವರ್ಷ ಎಕ್ಸಾಮ್ ಪ್ರಿಪೇರ್ ಆಗ್ತೀರಿ ಆ ವರ್ಷ ಯಾವುದಾದ್ರೂ ದಾಖಲಾತಿ ಸುದ್ದಿಯಲ್ಲಿದ್ದರೆ, ಇಫ್ ಎನಿ ಡಾಕ್ಯುಮೆಂಟ್ ಈಸ್ ಇನ್ ಅ ನ್ಯೂಸ್, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಕ್ವಶನ್ ರೀ. ಸೊ that's why okay, many student, okay, including students are still, see this topic is not only related, okay, this topic is not only related with okay exams ಅಷ್ಟೇ ಅಂತಲ್ಲ, this topic is not only related to exam ಅಷ್ಟೇ ಅಂತಲ್ರಿ, as a general awareness we have to understand this topic ರೀ. as a general awareness we have to understand this topic ರೀ. ಯಾಕಂದ್ರೆ ಎಕ್ಸಾಮ್ಸ್ ಅಲ್ಲಿ ಆಧಾರ್ ಕಾರ್ಡ್ ಮೇಲೆ ಡೆಫಿನೆಟ್ಲಿ ವಿ ಹ್ಯಾವ್ ಅ ಕ್ವಶನ್ ರೀ. ಸಿ ದಿಸ್ ಟಾಪಿಕ್ ಹೌ ಎಕ್ಸಾಕ್ಟ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಟಾಪಿಕ್. ಈ ವಿಷಯವನ್ನ ಹೇಗೆ ತಗೊಂತ ಗೊತ್ತ್ರಿ, ಫಸ್ಟು ಪಬ್ಲಿಕ್ಗೆ ಯಾವ ಥರ ಇದು ಮಾಹಿತಿ ಇರಬೇಕು. ಸೆಕೆಂಡ್ ಎಡಿಷನಲ್ಲಿ ಏನು ಗೊತ್ತೀರಿ, ಹೌ ಎಕ್ಸಾಕ್ಟ್ಲಿ ದೇ ವಿಲ್ ಆಸ್ಕ್ ಇನ್ ಅ ಪ್ರಿಲಿಮ್ಸ್. ಓಕೆ, ಅಂದರೆ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾನೆ, ಮತ್ತು ಮೇನ್ಸಲ್ಲಿ ನೀವು ಯಾವ ಥರ ಇದನ್ನ ಆನ್ಸರ್ಗೆ ಲಿಂಕ್ ಮಾಡಿ ಬರಿಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸಿ ಯಾವುದೇ ಕಂಟ್ರಿ ಇಲ್ರಿ ಯಾವ್ದಾದ್ರು ಒಂದು ದಾಖಲಾತಿ ಬೇಕಲ್ರಿ. ಸಿ ಸಮ್ವನ್ ವಿಲ್ ಕಮ್ ಆ್ಯಂಡ್ ಆಸ್ಕ್ ಯು ವೇರ್ ಯು ಫ್ರಮ್. ಯಾರೊಬ್ಬ ವ್ಯಕ್ತಿ ಬಂದು ನೀವು ಎಲ್ಲಿಂದ ಅಂತ ಕೇಳಿದಾಗ ಐ ಮಸ್ಟ್ ಹ್ಯಾವ್ ಅ ಸರ್ಟನ್ ಲೊಕೇಶನ್, ಐ ಮಸ್ಟ್ ಹ್ಯಾವ್ ಅ ಸರ್ಟನ್ ಪ್ರೂಫ್, ರೈಟ್. ನನಗೆ ಯಾವ್ದಾದ್ರು ಒಂದು ಪ್ರೂಫ್ ಬೇಕಲ್ಲ, ನಾ ಇಲ್ಲಿಯವನಂತ ಹೇಳಲಿಕ್ಕೆ. ಸೊ ದ್ಯಾಟ್ಸ್ ವೈ ಯಾವ ಎಕ್ಸಾಮ್ ಬರಿತೀರಿ ನೀವು ಆ ವರ್ಷ ಸುದ್ದಿಲಿರೋ ಡಾಕ್ಯುಮೆಂಟ್ಸ್ನ ಕೇಳೇ ಕೇಳ್ತಾನೆ ರೀ. ಸಿ ಹೌ ಎಕ್ಸಾಕ್ಟ್. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್. ಮೈ ನೇಮ್ ಇಸ್ ರವಿ ಸಿ ನಾಯ್ಕರ್. ನನ್ನ ಹೆಸರು ರವಿ ಸಿ ನಾಯ್ಕರ್ ಅಂತ ಹೇಳ್ರಿ. ಸೊ ಇಲ್ಲಿವರೆಗೆ ನಾ ಮೋರ್ ದೆನ್ 180+ ಆಫ್ಲೈನ್ ಕ್ಲಾಸ್ ಮಾಡಿದ್ದೇನೆ ರೀ. ಓಕೆ, ಒಂದು 25+ ಆನ್ಲೈನ್ ಪೇಯ್ಡ್ ಬ್ಯಾಚ್ ಮಾಡಿದ್ದೇನೆ, ಪ್ಲಸ್ ಹಲವಾರು ಯೂಟ್ಯೂಬ್ ಕ್ಲಾಸಸ್ ಮಾಡಿದ್ದೇನೆ ರೀ, ವೇರಿಯಸ್ ಲೊಕೇಶನ್ಸ್ ಅಲ್ಲಿ ಆಗಿರ್ಬೋದು, ವೇರಿಯಸ್ ಚಾನಲ್ ಅಲ್ಲಿ ಆಗಿರ್ಬೋದು. ಸೊ ವಿತ್ ಆಲ್ ಡ್ಯೂ ಎಕ್ಸ್ಪೀರಿಯನ್ಸ್, ಸೊ ರೈಟ್ ನೌ ಐ ಹ್ಯಾವ್ ಅ 7 years ಎಕ್ಸ್ಪೀರಿಯನ್ಸ್, 7+ ಇದೆ ರೀ. ಸೊ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಗ್ರಾಜುಯೇಷನ್ ಇನ್ ಎಂಜಿನಿಯರಿಂಗ್. ಲೇಟರ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ MTech ರೀ, ದಟ್ ಈಸ್ ಪ್ರೊಡಕ್ಷನ್ ಟೆಕ್ನಾಲಜಿ. ಸೊ 7 ವರ್ಷದ ಎಕ್ಸ್ಪೀರಿಯನ್ಸ್ ನಾನು ಕಾಮನ್ ಆಗಿ ಅಬ್ಸರ್ವ್ ಮಾಡಿದ್ದೇನೆ ಗೊತ್ತ್ರಿ. ಐ ವಿಲ್ ಡೂ ಮೋಸ್ಟ್ ಆಫ್ ದ ಎಕ್ಸಾಮ್ ಅನಾಲಿಸಿಸ್ ವಿಡಿಯೋ. ಆಲ್ಮೋಸ್ಟ್ ನೋಡ್ಕೊಡಿ, ಯಾವುದೇ ವರ್ಷ ನೀವು ಪರೀಕ್ಷೆ ಬರ್ತಿರ್ಬೇಕಾದ್ರೆ ಯಾವುದಾದ್ರೂ ದಾಖಲಾತಿ ಮೀನ್ಸ್ ಯಾವುದೇ ಡಾಕ್ಯುಮೆಂಟು ನ್ಯೂಸಲ್ಲಿ ಇದ್ದರೆ, ಇಫ್ ಎನಿ ಡಾಕ್ಯುಮೆಂಟ್ ಇನ್ ಅ ನ್ಯೂಸ್ ಡೆಫಿನೆಟ್ಲಿ ವಿ ಹ್ಯಾಡ್ ಎ ಕ್ವಶನ್ ರೀ. ಯಾವುದಾದ್ರೂ ಒಂದು ದಾಖಲಾತಿ ಸುದ್ದಿಲಿದ್ರೆ ನಿಮಗೆ ಎಕ್ಸಾಮ್ ಕ್ವಶನ್ ಆಗತ್ತೆ ರೀ. ಬಸ್ ಎಕ್ಸಾಂಪಲ್ 2016 ಸುದ್ದಿ ಇತ್ತು ರೀ, 2018 UPSC ಫಿಲ್ಮ್ಸ್ಗೆ ಕೇಳಿದ್ರಿ, 2020 ಬಿಕಾಸ್ ರಿಗಾರ್ಡಿಂಗ್ ನೋಡ್ಕೊಡ್ರಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಅದ್ರ ಬಗ್ಗೆ ಸುದ್ದಿಯಲ್ಲಿದ್ರಿ, ಅದರಲ್ಲಿ ಕ್ವಶನ್ ಕೇಳಿದಾರೆ. ಈ ವರ್ಷ ಯಾಕೆ ಕೇಳ್ಬೋದು ಅಂದರೆ, ಇತ್ತೀಚೆಗೆ ನಮ್ಮ ದೇಶದ ಗೃಹ ಮಂತ್ರಿ ಆದ ಅಮಿತ್ ಶಾ ಅವರು he said openly, right, before the election we will implement CAA ಅಂತ ಹೇಳ್ತಾರೆ, ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ಈ ಆಧಾರ್ ಕಾರ್ಡ್ ಬಗ್ಗೆ ಒಂದು ಸಾರ್ವಜನಿಕರಿಗೆ ಹೇಗೆ ಮಾಹಿತಿ ಇರಬೇಕು ಮತ್ತು ಪರೀಕ್ಷೆಯಲ್ಲಿ ನೋಡ್ಕೊಂಡ್ರೆ ವಿದ್ಯಾರ್ಥಿಗಳು ಹೇಗಿರಬೇಕು ಆ ಟಾಪಿಕ್ ನಾನು ನೋಡ್ಕೊಂಡ್ರಿ. ಪ್ರಿಲಿಮ್ಸ್ಗೆ ಯಾವ ಥರ ಕೇಳ್ತಾನೆ, ನೆಕ್ಸ್ಟ್ ಅದೇ ಪ್ರಿಲಿಮ್ಸ್ ಆದಮೇಲೆ ಈ ಟಾಪಿಕ್ ಮೇನ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಲಾಂಚ್. ಸೊ ನೋಡನ್ರಿ ಯಾವ್ಯಾವ ಥರ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ಪ್ಲೀಸ್ ಕಂಟಿನ್ಯೂ ದ ಸೆಷನ್. ನಿಮ್ಗೆ ಏನೇ ಡೌಟ್ ಇದ್ರು ಯು ಕ್ಯಾನ್ ಹ್ಯಾವ್ ಅ ಕ್ವಾರೀಸ್ ರೀ. ಓಕೆ, ಆಧಾರ್
ಫಸ್ಟ್ ಯಾವುದೇ ಟಾಪಿಕ್ ಓದ್ತಿರ್ಬೇಕಾದ್ರೆ ಯು ಶುಡ್ ಹ್ಯಾವ್ ಎ ಕ್ಲಾರಿಟಿ ಮೀನ್ಸ್ ಆಧಾರ್ ಕಾರ್ಡ್ ಅಂದರೆ ಏನು, ಹೌ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಮೀನಿಂಗ್ ಅಂತ ಫಸ್ಟ್ ನೋಡ್ಕೋಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೀನಿಂಗ್ ಫಸ್ಟ್, ದೆನ್ ವಿ ಹ್ಯಾವ್ ಗೋ ಫಾರ್ ದಟ್ ಈಸ್ ಎಲಿಜಿಬಿಲಿಟಿ. ಯಾವುದು ಅರ್ಹತೆ ಐತಿ ಎಲಿಜಿಬಿಲಿಟಿ ನೋಡ್ಕೋಕ್ರಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲಿಜಿಬಿಲಿಟಿ. ದೆನ್ is it we have any case studies or is it have a certain regulations? This is how we have to understand. Please remember ಈ ಟಾಪಿಕ್ ನಿಮ್ಮ ಎಕ್ಸಾಮಿನೇಷನ್ ಭಾಳ ಇಂಪಾರ್ಟೆಂಟ್ ಇದೆ. ಫಸ್ಟ್ ಹೆಂಗೆ ಮಾಡನ್ರಿ, ಆಧಾರ್ ಕಾರ್ಡ್ ಅಂದ್ರೆ ಮೀನಿಂಗ್ ಹೋಗನ್ರಿ. ನೆಕ್ಸ್ಟ್ ನೋಡ್ಕೊಡಿ ಯಾರು ಅರ್ಹರಾದರೆ ಮತ್ತು ಹೇಗೆ ಅದನ್ನು ಪಡೆದುಕೊಳ್ಳೋಕೆ ಅನ್ನೋದು ದಟ್ ಈಸ್ ಎಲಿಜಿಬಿಲಿಟಿ ಹೋಗ್ತಾನೆ ರೀ. ಸೊ ಕೇಸ್ ಸ್ಟಡಿ ಅಂತಂದಾಗ ಸ್ವಲ್ಪ ನೋಡ್ಕೊಂಡು ನಮ್ಮಲ್ಲಿ ಇಶ್ಯೂಸ್ ಇದಾವ್ರಿ ಆಧಾರ್ ಕಾರ್ಡ್ ರಿಗಾರ್ಡಿಂಗ್. ನೆಕ್ಸ್ಟ್ ಏನು ಗೊತ್ತ್ರಿ, ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಬೇಕು ಅನ್ನೋದು ದಿಸ್ ಇಸ್ ಫಾರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ರೀ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಸರ್. ಮತ್ತು ಮೇನ್ಸ್ ಹೆಂಗೆ ಕೇಳ್ತಾ ಅಂದಾಗ ಬಿಕಾಸ್ ವಿ ಹ್ಯಾವ್ ಅ ಮೇನ್ಸ್ ಅಲ್ಲಿ ಏನಿದೆ ರೀ ದಟ್ ಈಸ್ ಜನರಲ್ ಸ್ಟಡಿ 2 ಪೇಪರ್ ರೀ. ಅಲ್ಲಿ ಡಿಸ್ಕಸ್ ಹೌ ಟು ರೈಟ್ ಜನರಲ್ ಸ್ಟಡಿ 2 ಪೇಪರ್ನ ಹೆಂಗೆ ಬರಿಬೇಕಂತ ಹೇಳ್ತಾನೆ. ಜನರಲ್ ಸ್ಟಡಿ 2 ಪೇಪರ್ ಏನಿದೆ ಗೊತ್ತ್ರಿ, ದಟ್ ಈಸ್ ಗವರ್ನೆನ್ಸ್ ಪೋರ್ಷನ್ ಐತ್ರಿ. ಅದೇ ಜನರಲ್ ಸ್ಟಡಿ 3 ಪೇಪರ್ ಏನಿದೆ ರೀ that is science and technology. We have a science and technology because if I want to make certain digitalization or digital information, how to use the technology, right? ಯಾವುದೇ ಒಂದು ಡಿಜಿಟಲ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ನನಗೇನು ಬೇಕು ರೀ, ನನಗೊಂದು ಏನು ಬೇಕು ರೀ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ತೊಗೋಬೇಕಲ್ಲ. ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ತೊಗೊಳ್ಳೇಬೇಕು ರೀ. ಸೊ ಹೀಗಾಗಿ ದಿಸ್ ಟಾಪಿಕ್ ಇಸ್ ಗೋಯಿಂಗ್ ಟು ಕವರ್ ಹೊಲಿಸ್ಟಿಕ್ ವೇ, ಅಂದರೆ ಒಂದು ಬ್ರಾಡಾಗಿ ಕವರ್ ಮಾಡ್ತಾನೆ. ಪ್ಲೀಸ್ ಸ್ಟೇ ವಿತ್ ಮೀ. ಇಫ್ ಯು ಹ್ಯಾವ್ ಎನಿ ಕ್ವಾರೀಸ್ ಸಿ ಕೋರ್ಸ್ ಬಗ್ಗೆ ಡೀಟೇಲ್ ನಿಮ್ಗೆ ಅಲ್ಲಿ ಆಲ್ರೆಡಿ ನಂಬರ್ ಕೊಟ್ಟಿದ್ರಿ. ಯು ಕ್ಯಾನ್ ಹ್ಯಾವ್ ಅ ಕ್ವಾರೀಸ್. ಕೋರ್ಸ್ ಬಗ್ಗೆ ನೀವು ಡೀಟೇಲ್ ಕೇಳ್ಬೋದ್ರಲ್ಲಿ ನಂಬರಲ್ಲಿ. ಈಗ ಈ ಟಾಪಿಕ್ ರಿಲೇಟೆಡ್ ನಿಮ್ಮ ಎಕ್ಸಾಮ್ಸ್ಗೆ ಹೇಗೆ ಯೂಸ್ ಆಗುತ್ತೆ ನೋಡ್ಕೊಂಡ್ರಿ. ಹಾಗಾದರೆ ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್ ಅಂದರೆ ಏನು ಅದು ಇಂಪಾರ್ಟೆಂಟ್ ಅಲ್ರಿ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಆಧಾರ್ ಅಂದರೆ ಏನು. ಸರಿ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಇದೆ. ಆಸ್ ಅ ಕಾಮನ್ ಪರ್ಸನ್ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರೀ ಯಾಕೆ ಈ ತಾರೀಕು ಬಂತಂತೇಳಿ. ಪ್ಲೀಸ್ ರಿಮೆಂಬರ್ಸ್, ಆಧಾರ ಅಂದರೆ ಏನು ಗೊತ್ತ್ರಿ, ನಾ ಎಲ್ಲಿಂದ ಬಂದೆ. ಬೆಸ್ಟ್ ಎಕ್ಸಾಂಪಲ್, ಒನ್ಸ್ ಅಪಾನ್ ಎ ಟೈಮ್ ಇಫ್ ಐ ವಾಂಟ್ ಟು ಸೇ ದಟ್ ಐ ಬಿಲಾಂಗ್ಸ್ ಟು ದಿಸ್ ವಿಲೇಜ್, ಮೊದಲ ಟೈಮಲ್ಲಿ ನೋಡ್ಕೊಂಡು ನಾವು ಈ ಊರಿನ ವ್ಯಕ್ತಿ ಅಂತ ಹೇಳಬೇಕಾದ್ರೆ ವಿಳಾಸ ಪತ್ರ ಬೇಕಾದ್ರೆ ವಿಲೇಜ್ ಅಕೌಂಟ್ ದಟ್ ಈಸ್ ಓಕೆ ಗ್ರಾಮ ಲೆಕ್ಕಾಧಿಕಾರಿ ಏನು ಮಾಡ್ತಿದ್ವಿ ಗೊತ್ತ್ರಿ, ಹಿ ಈಸ್ ಗೋಯಿಂಗ್ ಟು ಇಶ್ಯೂ ದ ರವಾಸಿ ಪತ್ರ ಅಂತ ಹೇಳ್ತಾರೆ. ಸೊ ಹೀಗಾಗಿ ಭಾರತ ಸರ್ಕಾರ ಆಧಾರ್ ಕಾರ್ಡನ್ನ ಕಾನ್ಸೆಪ್ಟ್ ತಗೊಂಬಂದ್ರಿ. ಆಧಾರ್ ಕಾರ್ಡ್ ಅಂದರೆ ಇದನ್ನು ಯಾವ ಸಂಸ್ಥೆ ಇದು ಮಾಡ್ತದ್ರಿ, ಯಾವ ಸಂಸ್ಥೆ, ದಟ್ ಈಸ್ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ರೀ. ಯಾರು ಮಾಡ್ತಾರೆ ಇದನ್ನ, ಬಿಕಾಸ್ ದೇರ್ ಹ್ಯಾಸ್ ಟು ಬಿ ಸಮ್ ಏಜೆನ್ಸಿ ರೈಟ್. ಯಾರು ಮಾಡ್ತಾರೆ, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ. ಪ್ಲೀಸ್ ರಿಮೆಂಬರ್ ಅಥಾರಿಟಿ ಆಫ್ ಇಂಡಿಯಾ ರೀ. ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ, ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ರೀ. ಸರ್ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸರಿ ವೈ ವಿ ನೀಡ್ ಹ್ಯಾವ್ ಅ ಡಾಕ್ಯುಮೆಂಟೇಶನ್. ಸರ್ ನಮಗೆ ದಾಖಲಾತಿ ಅದಕ್ಕೆ ಬೇಕು ರೀ. ಇಫ್ ಐ ವಾಂಟ್ ಟು ಸೇ ಐ ಬಿಲಾಂಗ್ಸ್ ಟು ಸಮ್ವೇರ್ ಐ ಹ್ಯಾವ್ ಟು ಶೋ ಸಮ್ ಪ್ರೂಫ್ ರೈಟ್. ಅದಕ್ಕೆ ನೋಡ್ಕೊಡಿ ದಾಖಲಾತಿ ಅಂತ ಇರ್ತಾರೆ. ಸೊ ಹೀಗಾಗಿ ಯೂನಿಕ್ ಅಂದ್ರೆ ಏನು ಗೊತ್ತ್ರಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಯೂನಿಕ್ನೆಸ್ ಇರ್ತದೆ ರೀ. ಬೆಸ್ಟ್ ಎಕ್ಸಾಂಪಲ್, ಭೂಮಿ ಮೇಲೆ ನೋಡ್ಕೊಡಿ ಪ್ರತಿಯೊಂದು ಪ್ರಭೇದದಲ್ಲಿ ಒಂದೊಂದು ವಿಶೇಷ ಗುರುತಿರ್ತದೆ. ಅದೇ ಮನುಷ್ಯ ಎಂಬ ಒಂದು ಪ್ರಭೇದದ ಪ್ರಾಣಿ ಮೀನ್ಸ್ ಹ್ಯೂಮನ್ ಬೀಯಿಂಗ್ ಇಸ್ ಆಲ್ಸೋ ಕಾಲ್ಡ್ ಇಸ್ ಅ ಒನ್ ಟೈಪ್ ಆಫ್ ಎನಿಮಲ್ ರೈಟ್ ಆರ್ ಆರ್ಗನಿಸಮ್ ರೈಟ್. ಈವನ್ ಹ್ಯೂಮನ್ ಬೀಯಿಂಗ್ ಹ್ಯಾವ್ ಅ ಡಿಫರೆನ್ಸ್ ಇನ್ ಹ್ಯೂಮನ್ ಬೀಯಿಂಗ್ ಅಮೋಂಗ್ ಇಟ್ ಸೆಲ್ಫ್. ಅಂದರೆ ಪ್ರತಿಯೊಂದು ಮನುಷ್ಯನೂ ಕೂಡ ತನ್ನಲ್ಲಿ ಒಂದು ವಿಶೇಷತೆ ಅದೇ ಬೆರಳು ಗುರುತು ಅಥವಾ ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ನೋಡ್ಕೊಡ್ರಿ ಇದು ಓಕೆ. ಒನ್ ಮೋರ್ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ. ಯಾವುದೇ ಒಂದು ಸಂಸ್ಥೆ ಮೇಲೆ ವೆನ್ ಎವರ್ ದೇರ್ ಇಸ್ ಅ ಇನ್ಸ್ಟಿಟ್ಯೂಷನ್, ಯಾಕಂದ್ರೆ ಈ ಥರ ಕ್ವಶನ್ಸ್ ಭಾಳ ಕೇಳ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಒಂದು ಸಂಸ್ಥೆ ಮುಂದೆ ಪ್ರಾಧಿಕಾರ ಅಂತ ಶಬ್ದವಿದ್ದರೆ ಆ ಸಂಸ್ಥೆಯನ್ನು ಕಾಯ್ದೆ ಮುಖಾಂತರ ರಚನೆ ಮಾಡಲಾಗಿದೆ. ಪ್ಲೀಸ್ ರಿಮೆಂಬರ್, if any institution have the authority of India as a suffix, that institution must be established through parliamentary act. Sir, ಕಾಯ್ದೆ ಅಂತಂದ್ರೆ ಏನ್ರಿ, ಲೋಕಸಭೆ will give their power, ರಾಜ್ಯಸಭೆ will give their power and president will give their power. ಅಂದ್ರೆ ಒಂದು ಪ್ರಸ್ತಾವನೆ, ಮಸೂದೆ ಅಂದ್ರೆ ಏನ್ರಿ, ಪ್ರಸ್ತಾವನೆ ಬಿಕಮ್ಸ್ ಕಾಯ್ದೆ ರೀ. ಯಾವಾಗ್ರಿ, ನಮ್ಮ ಸಂಸತ್ತು ಅದಕ್ಕೆ ಒಂದು ಅಧಿಕಾರ ಕೊಟ್ಟ. ಈ ತರ ಕ್ವಶನ್ಸ್ ಕೇಳತ್ತಾನ್ರಿ. ಐ ಥಿಂಕ್ KS 2020 ಪ್ರಿಲಿಮ್ಸ್ ಪೇಪರ್ ತರಿ. ಜಸ್ಟ್ ಗೋ ಫಾರ್ 2020 KS ಪ್ರಿಲಿಮ್ಸ್ ಎಕ್ಸಾಮ್ ದಟ್ ವಾಸ್ ಕಂಡಕ್ಟೆಡ್ ಇನ್ ಆಗಸ್ಟ್ 2020 ರೀ. ಆಗಸ್ಟ್ KS 2020 ಆಗಸ್ಟಲ್ಲಿ ಪ್ರಿಲಿಮ್ಸ್ ಅಲ್ರಿ. ಸೆಬಿ ಸಂಸ್ಥೆನ ಯಾವಾಗ ಸ್ವತಂತ್ರ ಸಂಸ್ಥೆಯನ್ನಾಗಿ ಮಾಡಲಾಯಿತು ಅಂತ ಕ್ವಶನ್ ಬಂದೈತ್ರಿ. ಅಂದರೆ ಯಾವಾಗ ಒಂದು ಸಂಸ್ಥೆಯನ್ನು ನಾವು ಒಂದು
ಸಂಸತ್ ಕಾಯ್ದೆ ಮುಖಾಂತರ ಕೊಡುತ್ತಲ್ರಿ, ಆ ಕಾಯ್ದೆ ಮುಖಾಂತರ ಕೊಟ್ಟಾಗ ಅವ್ರಿಗೆ ಸಬ್ಮಿಸ್ ಏನ್ ಬರ್ತದ್ರಿ, ಪ್ರಾಧಿಕಾರ, ವಿಚ್ ಮೀನ್ಸ್ ದೇ ಕ್ಯಾನ್ ಟೇಕ್ ದೇರ್ ಓನ್ ಡಿಸಿಷನ್, ಅಂದ್ರೆ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತಾರೆ. ಸೊ ಓಕೆ, someone said that sir it's okay spelling miss, okay you can correct, that is ಆಧಾರ್. ಓಕೆ, ಒಂದು ಲೆಟರ್ ಎ ಬಿಟ್ಟಿದ್ದೀರಿ, ಆಧಾರ್ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು, ಆಧಾರ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್. ಅದಕ್ಕೆ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಕಾಯ್ದೆ ಕೇಳತ್ತಾನೆ ಸರ್. ಹಾಗಾದ್ರೆ ಇದರ ವಿಶೇಷತೆ ಏನ್ರಿ? ವಿಶೇಷತೆ ಏನು ಗೊತ್ತ್ರಿ? ಹಾಗಾದ್ರೆ ಸೊ ಇದನ್ನು ಯಾವಾಗ ಸ್ಥಾಪನೆ ಮಾಡ್ತೀರಿ? ಇದನ್ನು ಸ್ಥಾಪನೆ ಮಾಡಿದ್ದು 2009 ರೀ. ಮಂತ್ಗಿಂತ ಡೋಂಟ್ ವರಿ ಅಬೌಟ್ ದ ಮಂತ್, ಬಿಕಾಸ್ ಜನವರಿಯಲ್ಲಿ ಸ್ಟಾರ್ಟ್ ಆಗಿದೆ, ಮಂತ್ ಏನೋ ಅವಶ್ಯಕತೆ ಅಲ್ಲ. ಆದರೆ ಇದೊಂದು ಸಂಸ್ಥೆ ಮೀನ್ಸ್ ಇಟ್ ಜಸ್ಟ್ ಕೇವಲ ಸಂಸ್ಥೆಯಾಗಿ ಕೆಲಸ ಮಾಡ್ತಿದ್ರಿ, ಅದು ಆಧಾರ್ ಕಾರ್ಡ್. ಸರ್ ಇದನ್ನ ತರಾಕ್ ಕಾರಣ ಏನು ಗೊತ್ತ್ರಿ? ತರಾಕ್ ಅಂದಾಗ ಪ್ಲೀಸ್ ರಿಮೆಂಬರ್, ಆಧಾರ್ ಕಾರ್ಡ್ ಇಸ್ ಜಸ್ಟ್ ಎ ಪ್ರೂಫ್ ಆಫ್ ಡೊಮಿಸಿಲ್ ರೀ. ಪ್ಲೀಸ್ ರಿಮೆಂಬರ್ಸ್ ಅಂದ್ರೆ ಆಧಾರ್ ಕೇವಲ ಅಡ್ರೆಸ್ ಪ್ರೂಫ್ ಮಾತ್ರ, ಇಟ್ಸ್ ಜಸ್ಟ್ ಪ್ರೂಫ್ ಆಫ್ ನನ್ನ ವಿಳಾಸ ರೀ. ಪ್ಲೀಸ್ ರಿಮೆಂಬರ್ಸ್, ಆಧಾರ್ ಇಸ್ ಜಸ್ಟ್ ಎ ಪ್ರೂಫ್ ಆಫ್ ಅಡ್ರೆಸ್ ರೀ. ಎಲ್ಲರೂ ಅಪ್ಪಿತಪ್ಪಿ ಕ್ವಶನ್ಲಿ ಆಧಾರ್ ಅನ್ನುವುದು ಒಂದು ಪೌರತ್ವದ ಗುರುತು ಅಂದರೆ ಅದು ಹೇಳಿಕೆ ತಪ್ಪಾಗಿದೆ ರೀ. ಬಿಕಾಸ್ ಇಟ್ಸ್ ಜಸ್ಟ್ ಎ ಪ್ರೂಫ್ ಆಫ್, ಇಟ್ಸ್ ಜಸ್ಟ್ ಎ ಅಸ್ಲಾಂ 2010 ಅಲ್ರಿ, 2009 ಆಧಾರ್ ಇಸ್ ಜಸ್ಟ್ ಎ ಪ್ರೂಫ್ ಆಫ್ ಅಡ್ರೆಸ್. ಪ್ಲೀಸ್ ರಿಮೆಂಬರ್ಸ್, ಆಪ್ಷನ್ಸ್ ಅಲ್ಲಿ ಅಡ್ರೆಸ್ ಅಂತ ಹೇಳ್ತಾರೆ ಅಥವಾ ಡೊಮೆಸಿಲ್ ಅಂತ ಹೇಳ್ತಾರೆ, ಕೇವಲ ವಿಳಾಸ ಅಂತ ಹೇಳ್ತಾರೆ, ವಿಳಾಸ ರೀ. ಸಿ ಇದೊಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ರಿ. ಬಿಕಾಸ್ ಐ ಸೆಡ್ ಅರ್ಲಿಯರ್ ಇಟ್ಸ್ ರೈಟ್, ಯಾವುದಾದ್ರೂ ಒಂದು ಸಂಸ್ಥೆಗೆ ಪ್ರಾಧಿಕಾರ ಅಂತ ಶಬ್ದ ಬಂದರೆ ದೇ ಕ್ಯಾನ್ ಟೇಕ್ ಓನ್ ಡಿಸಿಷನ್ ರೈಟ್. ಸೊ that's why ಓಕೆ. ಇನ್ 2016 ಭಾರತ ಸರ್ಕಾರ ಏನು ತಗೊಂಬಂದ್ರಿ? ಆಧಾರ್ ಕಾಯ್ದೆ ರೀ. ಪ್ಲೀಸ್ ರಿಮೆಂಬರ್, ಭಾರತ ಸರ್ಕಾರ 2006 ಆಧಾರ್ ಕಾಯ್ದೆ ತಗೊಂಬಂದ್ರಿ. ಆಧಾರ್ ಕಾಯ್ದೆ ತಗೊಂಬಂದು ಏನು ಮಾಡ್ತಗೋದ್ರಿ? ಈ ಸಂಸ್ಥೆಗೆ ಪ್ರಾಧಿಕಾರ ಅನ್ನೋ ಸ್ಟೇಟಸ್ ಕೊಡ್ತದ್ರಿ. ಅಂದ್ರೆ ನಾವು ದೇ ಕ್ಯಾನ್ ಟೇಕ್ ಓನ್ ಡಿಸಿಷನ್ ರೀ. ಸೊ ಪ್ಲೀಸ್ ರಿಮೆಂಬರ್, ಆಧಾರ್ ಸಂಖ್ಯೆ ಸ್ಟಾರ್ಟ್ ಆಗಿದ್ದು 2009 ಆದರೆ ಇದಕ್ಕೊಂದು ಅಧಿಕಾರ ಕೊಟ್ಟಿದ್ದು ಯಾವಾಗ್ರಿ? 2016 ಭಾರತ ಸರ್ಕಾರ ಆಧಾರ್ ಕಾಯ್ದೆಯಲ್ಲಿ ಇದಕ್ಕೆ ಒಂದು ಪ್ರಾಧಿಕಾರ ಅಂತ ಕೊಡಬೇಕಾಯ್ತು. ಅಂದ್ರೆ ಏನ್ ಹೇಳ್ತಾರೆ ಈ ಕಾಯ್ದೆ ಮುಖಾಂತರ? ಯಾವುದಾದ್ರೂ ಒಬ್ಬ ವ್ಯಕ್ತಿ ಭಾರತದಲ್ಲಿ ನೇರ ಅಥವಾ ಪರೋಕ್ಷವಾಗಿ, ಪ್ಲೀಸ್ ರಿಮೆಂಬರ್, if any person in India either directly or indirectly benefited from ಅಂದ್ರೆ ಭಾರತದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ನೇರ ಅಥವಾ ಪರೋಕ್ಷವಾಗಿ if they are having ಅಂದ್ರೆ ಆರ್ಟಿಕಲ್ 226 that is consolidated fund of India. ಅಂದ್ರೆ ಜನರ ಹಣಕ್ಕೆ ಏನಂತಾರೆ ಗೊತ್ತಿಲ್ಲ, ಜನ ಹಣ ಕಲೆಕ್ಟ್ ಮಾಡಿಕೊಟ್ಟಿರ್ತಾವಲ್ರಿ, ಅದಕ್ಕೆ ಏನಂತಾರೆ? ಭಾರತದ ಸಂಚಿತ. ಮೀನ್ಸ್ ದ್ಯಾಟ್ ಇಸ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಂದರೆ ಭಾರತದ ಸಂಚಿತ ನಿಧಿಯಿಂದ ಯಾವುದೇ ಒಬ್ಬ ವ್ಯಕ್ತಿಯು ಲಾಭದಾಯಕ ಹೊಂದಿದ್ದಾರೆ, ಅದು ನೇರವಾಗಿ ಹೊಂದಿರ್ಬೋದು, ಪರೋಕ್ಷ. ಸರ್ ನೇರವಾಗಿ ಅಂತಂದ್ರೆ ಡೈರೆಕ್ಟ್ಲಿ ನಮ್ಮ ಸ್ಕೀಮ್ ಮುಖಾಂತರ ರೊಕ್ಕ ಕೊಡ್ತಾರೆ, ಜನರ ಹಣದಿಂದ ಸ್ಕೀಮ್ ಮಾಡ್ತಾರೆ. ಸರ್ ಪರೋಕ್ಷವಾಗಿ ಅಂತಂದ್ರೆ ಸಬ್ಸಿಡಿ ನೋಡ್ರಿ, ರೈಲ್ವೆ ಟಿಕೆಟ್ ರೇಟ್ ಕಡಿಮೆ ಮಾಡಿರ್ತಾರೆ, ಬಸ್ ಚಾರ್ಜ್ ಕಡಿಮೆ ಮಾಡಿರ್ತಾರೆ. ಓಕೆ, ರಂಜನಾ ಸೋನೆವಾಲ್ ವಾಸ್ ದಿ ಫಸ್ಟ್. ಓಕೆ, ಹೇಳ್ತೇನೆ ರೀ, ವೇಟ್ ಫಾರ್ ಇಟ್. ಫಸ್ಟಿಗೆ ಇದನ್ನ ಓಕೆ ಒಂದು ಸ್ಟ್ರಕ್ಚರ್ ನೋಡ್ಕೊಂಡು ಬಂದು ನೆಕ್ಸ್ಟ್ ಏನು ಮಾಡ್ಕೋತ್ರಿ, ಅದಕ್ಕೆ ಏನು ಅಧಿಕಾರ ಇದೆ ಮತ್ತು ಯಾರು ಎಲಿಜಿಬಲ್ ಇದ್ದಾರೆ. ಸೊ ಪ್ಲೀಸ್ ರಿಮೆಂಬರ್ಸ್, ಅಂದರೆ ಏನು ಹೇಳ್ತಾರೆ ಗೊತ್ತ್ರಿ? ಆಧಾರ್ ಕಾಯ್ದೆ ಅಡಿಯಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯು ಭಾರತದಲ್ಲಿ ನೇರ ಅಥವಾ ಪರೋಕ್ಷವಾಗಿ ಭಾರತದ ಸಂಚಿತ ನಿಧಿ, ಮೀನ್ಸ್ ಇಫ್ ಎನಿ ಪರ್ಸನ್ ಇಸ್ ಗೋಯಿಂಗ್ ಟು ಹ್ಯಾವ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೆನಿಫಿಟ್ ಫ್ರಾಮ್ ದಟ್ ಈಸ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ದೇ ಮಸ್ಟ್ ಹ್ಯಾವ್ ಆಧಾರ್. ಅಂದರೆ ಆ ವ್ಯಕ್ತಿ ಕಡೆ ಆಧಾರ್ ಕಾರ್ಡ್ ಇರಲೇಬೇಕಂತ ಹೇಳ್ತಾರೆ. ಸರ್ ನೇರವಂತಂದ್ರೆ ಯಾವ್ದಾರ ಸ್ಕೀಮ್ ಮುಖಾಂತರ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿ, ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ನಿಧಿ ಯೋಜನೆ ಅಂತ ಹೇಳ್ತೀರಿ, ಅಥವಾ ಮನ್ರೇಗ ಅಂತೀರಿ, ನೇರವಾಗಿ ನಮ್ಗೆ ಹಣ ಬರ್ತದೆ ನಮ್ಮ ಖಾತೆಗೆ ಅಂತ ಹೇಳ್ತಾರೆ, ಕೆಲಸ ಮಾಡಿದ್ಮೇಲೆ ಬರ್ತದ್ರಿ. ಅದೇ ಟೈಪ್ ರೀ ಪರೋಕ್ಷವಾಗಿ ಅಂತ ಸಬ್ಸಿಡೈಸ್ ನಾವು ಫುಡ್ ಗ್ರೇನ್ಸ್ ತೊಗೊಂತೀವಿ, ಸಬ್ಸಿಡೈಸ್ ನಾವು ಟಿಕೆಟ್ ತೊಗೊಂತೀವಿ, ಅವೆಲ್ಲ ಪರೋಕ್ಷವಾಗಿ ಅಂತ ಹೇಳ್ತಾರೆ. ಪರೋಕ್ಷ ಯಾಕಂದ್ರೆ ಇದು ಪ್ರಾಧಿಕಾರ. ನೆನಪಿಟ್ಟುಕೊಂಡ್ರೆ ಕಾಯ್ದೆ ಯಾವಾಗ ಬಂದ್ರಿ? 2016, ಬಟ್ ಇದು ಸ್ಥಾಪನೆ ಆಗಿದ್ದು 2009. ಬಿಕಾಸ್ ಇಫ್ ಯು ಗೋ ಫಾರ್ 2020 ಪ್ರಿಲಿಮ್ಸ್ ಸೆಬಿ ಬಗ್ಗೆ ಕೇಳಿದಾನ್ರಿ. ಯಾಕಂದ್ರೆ ನೋಡ್ರಿ, ಐ ಥಿಂಕ್ ಯಾರಾದ್ರ ಕಡೆ ಓಲ್ಡ್ ಕ್ವಶನ್ ಪೇಪರ್ ನೋಡ್ರಿ, ಯಾಕಂದ್ರೆ ಸೆಬಿ ಸ್ಥಾಪನೆ ಆಗಿದ್ದು 1988, ಬಟ್ ಕಾಯ್ದೆ ಬಂದಿದ್ದು 1992. ಕ್ವಶನ್ ಏನ್ರಿ? ಕೆಳಗಿನ ಯಾವ ವರ್ಷದಂದು ಸೆಬಿಯನ್ನು ಸ್ವತಂತ್ರ ಸಂಸ್ಥೆಯನ್ನಾಗಿ ಮಾಡಲಾಗಿತ್ತು ಅಂದರೆ ಸ್ಥಾಪನೆ ಆದಾಗ ಅದಕ್ಕೆ ಸ್ಥಾಪನೆ ಮಾಡಿರ್ತಾರೆ, ಬಟ್ ಅಧಿಕಾರ ಯಾವಾಗ ಕೊಟ್ಟಿದ್ರಿ ಅವರು? 1992 ಸೆಬಿ ಕಾಯ್ದೆ. ಅದೇ ಟೈಪು ಇದು ಸ್ಥಾಪನೆ ಆಗಿದ್ದು 2009 ಬಟ್ ಇದಕ್ಕೆ ಕಾಯ್ದೆ ಅಂತೇಳಿ ಒಂದು ಅಧಿಕಾರ ಕೊಟ್ಟಿದ್ರಿ 2016 ಆಧಾರ್ ಕಾಯ್ದೆ. ಏನಂತ ಕೊಟ್ರಿ?
ಭಾರತದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಇಫ್ ಎನಿ ಪರ್ಸನ್ ಫ್ರಮ್ ಇಂಡಿಯಾ ಇನ್ ಇಂಡಿಯಾ ಈಸ್ ಗೋಯಿಂಗ್ ಟು ಹ್ಯಾವ್ ಬೆನಿಫಿಟ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ನೇರವಾಗಿ ಅಥವಾ ಪರೋಕ್ಷವಾಗಿ ಏನಾದರೂ ಲಾಭವಾಗಿ ಹೊಂದಿದ್ದರೆ ಅವರು ಆಧಾರ್ ಕಾರ್ಡ್ ಹೊಂದುವುದು ಕಡ್ಡಾಯ ರೀ, ಕಡ್ಡಾಯ. ಸೊ ಹಾಗಾದ್ರೆ ದಿಸ್ ಇಸ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್. ಐ ಡೋಂಟ್ ನೋ ವೆದರ್ ಯು ಅಬ್ಸರ್ವ್ ಆರ್ ನಾಟ್. ಸಿ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ದೇ ಆರ್ ಆಸ್ಕಿಂಗ್ ಅಟ್ ಲೀಸ್ಟ್ ಒಂದು ಕ್ವಶನ್ ಆನ್ ಎ ರೆಸ್ಪೆಕ್ಟಿವ್ ಮಿನಿಸ್ಟರ್, ರೈಟ್. ಇತ್ತೀಚಿನ ಪರೀಕ್ಷೆಯಲ್ಲಿ ಒಂದು ಕ್ವಶನ್ ಏನು ಕೇಳ್ತಾನೆ, ಸಚಿವಾಲಯ. ಹಾಗಾದ್ರೆ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತದ್ರಿ? ದಟ್ ಈಸ್ ಮೈಟಿ ರೀ. ದಟ್ ಈಸ್ ಮೈಟಿ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅಂದರೆ ಎಲೆಕ್ಟ್ರಾನಿಕ್ ಅಂದರೆ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಐ ವಿಲ್ ಗಿವ್ ಅ ಕೀ ಪಾಯಿಂಟ್. ಮೊಬೈಲ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರು ಯಾರು ಮಾಡ್ತಾರೆ? ದಟ್ ಈಸ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಅಂದರೆ ಎಲ್ಲ ತರ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. ಅದೇ ಸರ್ ಏಕೆ ಅದೇ ಏನು ಮಾಡ್ತಾರೆ ಗೊತ್ತ್ರಿ? ಸಿ ಮೊಬೈಲ್ ಅಂತಂದ್ರೆ ಏನ್ರಿ? ಮೊಬೈಲ್ ಇಂಟರ್ನೆಟ್ ಚಾರ್ಜರ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು, ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು, ಇವೆಲ್ಲ ಯಾರು ಹ್ಯಾಂಡಲ್ ಮಾಡ್ತಾರೆ? ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಅದೇ ಸರ್ ಸೋಷಿಯಲ್ ಮೀಡಿಯಾ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಸೂಪರ್ ಕಂಪ್ಯೂಟರ್ ಇದನ್ನ ಯಾರು ನಿಯಂತ್ರಣ ಮಾಡ್ತಾರೆ? ದಟ್ ಈಸ್ ಮೈಟಿ ರೀ. ದಿಸ್ ಇಸ್ ದ ಶಾರ್ಟ್ ಕಟ್. ಎಕ್ಸಾಮ್ಸ್ ಅಲ್ಲಿ ನೆನಪಿಟ್ಕೊಳ್ಳೋದು ಹೆಂಗೆ ಗೊತ್ತ್ರಿ? ಸಿ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಸಚಿವಾಲಯ ಮೇಲೆ ಕ್ವಶನ್ ಕೇಳ್ತಾರೆ. ಒಂದು ವೇಳೆ ಏನಾದರೂ ಮೊಬೈಲ್ ಕುರಿತಾಗಿ, ಆ ಮೊಬೈಲ್ ಕುರಿತಂದ್ರೆ ಏನ್ರಿ? ಮೊಬೈಲ್ ಕುರಿತ ನೋಡಿ ಇಂಟರ್ನೆಟ್ ಚಾರ್ಜ್ ಇರ್ಬೋದು, ಲೈಕ್ 4G 5G 6G ಇರ್ಬೋದು, ಅಥವಾ ಮೊಬೈಲ್ ಚಾರ್ಜಸ್ ಇರ್ಬೋದು, ಕಾಲ್ ಚಾರ್ಜ್ ಇರ್ಬೋದು, ಟೆಕ್ಸ್ಟ್ ಮೆಸೇಜ್ ಇರ್ಬೋದು, ಅವು ಏನೇ ಇದ್ರು ಯಾವ ಸಚಿವಾಲಯ ರೀ? ದಟ್ ಈಸ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, ಅಂದರೆ ಸಂವಹನ ಸಚಿವಾಲಯ ರೀ. ಅದೇ ಸರ್ ಸೋಷಿಯಲ್ ಮೀಡಿಯಾ, ನಾವೇನು ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಇವೆಲ್ಲ ಅಂತೇಳಿ, ಅಥವಾ ದಟ್ ಈಸ್ ಎಲೆಕ್ಟ್ರಾನಿಕ್ ಡಿವೈಸ್ ರೀ, ಅಂದರೆ ಲ್ಯಾಪ್ಟಾಪ್ ಇರ್ಬೋದು, ಏನೇ ಇರ್ಬೋದು ರೀ, ಅಥವಾ ಸೂಪರ್ ಕಂಪ್ಯೂಟರ್ ಬಗ್ಗೆ ಯಾರು ನಿಯಂತ್ರಣ ಮಾಡ್ತಾರೆ? ದಟ್ ಈಸ್ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ.